ಹೆಲೋ ಎವ್ರಿವನ್. 38ನೇ ಪ್ರಶ್ನೆಯನ್ನ ನೋಡೋಣ. ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ 2,-3 ಮತ್ತು ಬಿಯು 1,4 ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈಗ ಎ ಬಿ ಅನ್ನುವಂತಹದ್ದು ವೃತ್ತದ ವ್ಯಾಸ ಅಂತ ಕೊಟ್ಟಿದ್ದಾರೆ. ಇದು ವೃತ್ತ ಅಂತ ಅಂದ್ರೆ ವ್ಯಾಸ ಈ ರೀತಿಯಾಗಿ ಕೇಂದ್ರದ ಮೂಲಕ ವೃತ್ತದ ಪರಿಧಿಯ ಎರಡು ಬೇರೆ ಬೇರೆ ಬಿಂದುಗಳನ್ನ ಸೇರುವಂತಹ ಒಂದು ಸರಳ ರೇಖೆ ಅಲ್ವಾ. ಸೊ ಇದನ್ನ ಎ ಅಂತ ತಗೊಂಡ್ರೆ ಇದು ಬಿ ಅಂತ ಅಂದ್ರೆ ವೃತ್ತದ ಕೇಂದ್ರ ನಾವಿದನ್ನ ಪಿ ಅಂತ ತಗೊಂಡ್ರೆ ಇದರ ಒಂದು ನಿರ್ದೇಶಾಂಕ 2,-3. ಹಾಗೆ ಬಿ 1,4 ಅಂತ ಕೊಟ್ಟಿದ್ದಾರೆ. ಎ ಏನು ಅಂತ ಕೇಳಿರೋದು. ಸೊ ನಾವಿಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ mx, y ಸಮ x1 + x2 by 2, y1 + y2 by 2. ಸೊ ಇಲ್ಲಿ ನಮಗೆ x1 y1 ಬೆಲೆ ಗೊತ್ತಿಲ್ಲ, ಬಟ್ xy ಕೊಟ್ಟಿದ್ದಾರೆ, ಅದು 2,-3 ಅಂತ ಕೊಟ್ಟಿದ್ದಾರೆ. ಸಮ x1 ಬೆಲೆ ಗೊತ್ತಿಲ್ಲ, ಸೊ x1 ಅನ್ನ ಹಾಗೆ ಇಟ್ಕೊಳ್ಳೋಣ. x2 ಬೆಲೆ 1/2, y1 ಬೆಲೆ ಗೊತ್ತಿಲ್ಲ, y2 ಬೆಲೆ 4/2. ಸೊ ಈ ಒಂದು x1 + 1 ಅನ್ನ x ನಿರ್ದೇಶಾಂಕಕ್ಕೆ ಸಮ ಅಂತ ತಗೊಂಡ್ರೆ x1 + 1/2 ಸಮ 2. ಅದೇ ರೀತಿ y ನಿರ್ದೇಶಾಂಕಕ್ಕೆ ಇದನ್ನ ಸಮ ಅಂತ ತಗೊಂಡ್ರೆ -3, ಎರಡನೇ ಭಾಗವನ್ನ ಸಮ ಅಂತ ತಗೊಂಡ್ರೆ ಇಲ್ಲಿಂದ ನಾವು x1 ಮತ್ತೆ y1 ಬೆಲೆಗಳನ್ನ ಕಂಡುಹಿಡಿಬಹುದು. ಓರೆ ಗುಣಾಕಾರ ಮಾಡಿದಾಗ x + 1 ಸಮ 4 ಅಂತ ಸಿಗತ್ತೆ. ಸೊ x ಸಮ 4 - 1 ಆಗಿರುತ್ತೆ. ಹಾಗೆ x ಬೆಲೆ 3. ಅದೇ ರೀತಿ ಇಲ್ಲಿ ಓರೆ ಗುಣಾಕಾರವನ್ನ ಮಾಡಿದಾಗ y1 + 4 ಸಮ 2 × -3 ಇರೋದಕ್ಕೆ ಇದು -6 ಆಗತ್ತೆ. ಸೊ y1 ಸಮ -6, ಈ +4 ಈ ಕಡೆ ಹೋದಾಗ -4 ಆಗತ್ತೆ. ಸೊ y1 ಬೆಲೆ -10. ಸೊ x1, y1 ಏನಾಗತ್ತೆ 3, -10.